चतुर्धा सर्वोपकारं वन्दे विष्णुं परं पदम्। ओमिन्याय सुधादिकृद्वयमुनीन् श्रीपादरार्चन्मनीन् व्यासार्यान् विविधागमब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदग्ध्यवरान्निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोद तीर्थार्यान् नौमिन्याय सुधारतान् शास्त्रेषु पारधृष्वाणं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। श्रीगुरुभ्यो नमः। ओंकारं पादशो विद्यात् पादामात्रा न संशयः ओंकारं पादशो ज्ञात्वा न किंचिदपि चिन्तयेत् युञ्जीत प्रणवे चेतः प्रणवो ब्रह्म निर्भयम् प्रणवे नित्ययुक्तस्य न भयं विद्यते क्वचित्। ಓಂಕಾರ ಅಂತನ್ನೋದು ಅದನ್ನು ಹೇಗೆ ತಿಳ್ಕೊಳ್ಬೇಕು ಓಂಕಾರವನ್ನ ಅಂತಂದ್ರೆ ಪಾದಶಃ ವಿದ್ಯಾ. ಪಾದ ಅಂತಂದ್ರೆ ಏನು? ಅಂಶ. ಓಂಕಾರವನ್ನ ಅಂದ್ರೆ ಓಂಕಾರ ಅಂತಂದ್ರೆ ಓಂಕಾರ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪರಮಾತ್ಮ. ಇಲ್ಲಿಯವರೆಗೆ ವರುಣದೇವರು ಏನು ತುರಿಯ ರೂಪನಾದಂತಹ ಭಗವಂತನ ಬಗ್ಗೆ ಮಾತನಾಡಿದ್ದಾರೆ. ಆ ವಿಷಯದಲ್ಲಿ ಬ್ರಹ್ಮದೇವರಿಂದ ದೃಷ್ಟವಾಗಿರ್ತಕ್ಕಂತಹ ತುರಿಯನ ಬಗ್ಗೆ ಬ್ರಹ್ಮದೇವರು ಕಂಡಂತಹ ಮಂತ್ರವನ್ನ ಪ್ರಮಾಣವನ್ನಾಗಿ ಕೊಡ್ತಾ ಇದ್ದಾರೆ. ಓಂಕಾರ ಅಂತಂದ್ರೆ ಓಂಕಾರ ಪ್ರತಿಪಾದ್ಯನಾಗಿರ್ತಕ್ಕಂತಹ ಪರಮಾತ್ಮ. ಅದನ್ನ ಪಾದಶಃ ವಿದ್ಯಾ, ಪಾದಗಳಿಂದ. ಪಾದ ಅಂದ್ರೆ ಏನು? ಪಾದ ಮಾತ್ರ. ಮಾತ್ರ ಎಂದರೆ ಅಂಶ. ಪಾದ ಎಂದರು ಅಂಶ. ಓಂಕಾರ ಅಂತಂದ್ರೆ ಭಗವಂತ. ಓಂಕಾರ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತನನ್ನು ಪಾದಶಃ ಅಕಾರಾದಿ ಅಂಶಗಳಿಂದ ವಿದ್ಯಾತ್ ಜ್ಞಾನ ಮಾಡಿಕೊಳ್ಳಬೇಕು, ತಿಳಿಯಬೇಕು. ಭಗವಂತನನ್ನ ಓಂಕಾರ ಪ್ರತಿಪಾದ್ಯನನ್ನ ತಿಳ್ಕೊಳ್ಬೇಕಾದ್ರೆ ಅಕಾರದಿಂದ ಒಂದು ರೂಪ ಹೇಳಲ್ಪಡುತ್ತದೆ. ಅಕಾರದಿಂದ ವಿಶ್ವನಾಮಕ ಭಗವಂತ, ಉಕಾರದಿಂದ ತೈಜಸ, ಮಕಾರದಿಂದ ಪ್ರಾಜ್ಞ, ನಾದದಿಂದಾಗಿ ತುರಿಯ. ಹೀಗೆ ಅಂಶಗಳನ್ನ ತಿಳಿದುಕೊಂಡು ಹೀಗೆ ಓಂಕಾರದಿಂದ ಭಗವಂತ 4 ಅಂಶಗಳಿಂದ ಭಗವಂತ ಓಂಕಾರ ವಾಚ್ಯನಾಗಿದ್ದಾನೆ. ಒಂದೊಂದು ಅಕ್ಷರವೂ ಕೂಡ ಒಂದೊಂದು ರೂಪವನ್ನು ಹೇಳಿಕೊಡ್ತಾ ಇದೆ ಅಂತ ಅಂಶಗಳಿಂದ ತಿಳಿದುಕೊಳ್ಳಬೇಕೇ ಹೊರತು
ನಾರಾಯಣ ಓಂಕಾರ ವಾಚ್ಯ ಅಂತ ಹೀಗೆ ತಿಳಿಯೋದಲ್ಲ. ದೇವರೇ ಓಂಕಾರ ವಾಚ್ಯ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೂ ಕೂಡ ಅದನ್ನು ತಿಳಿಯುವ ಕ್ರಮ ಇಷ್ಟೇ. ಆ ಓಂಕಾರದ ಒಂದೊಂದು ಅಕ್ಷರದಿಂದಲೂ ಕೂಡ ಹೇಳಲ್ಪಡುವಂತಹ ಭಗವಂತ ಯಾವ ರೂಪಗಳಿಂದ ಓಂಕಾರ ವಾಚ್ಯನಾಗಿದ್ದಾನೆ, ಇದನ್ನ ಚೆನ್ನಾಗಿ ತಿಳಿಯಬೇಕು ಹೊರತು ಬರೀ ನಾರಾಯಣ ಓಂಕಾರ ವಾಚ್ಯ ಅಂತ ತಿಳಿದುಕೊಳ್ಳಬಾರದು. ವಿಶೇಷ ಫಲವನ್ನು ಹೇಳ್ತಾರೆ ಹೀಗೆ ತಿಳಿದುಕೊಳ್ಳಬಾರದು. ಹೀಗೆ ಓಂಕಾರಂ ಪಾದಶೋ ಜ್ಞಾತ್ವಾ ನ ಕಿಂಚಿದಪಿ ಚಿಂತೆಯೇ. ಓಂಕಾರವನ್ನ ಓಂಕಾರ ನಾಮಕನಾಗಿರ್ತಕ್ಕಂಥ ಓಂಕಾರ ವಚನಾಗಿರ್ತಕ್ಕಂತಹ ಭಗವಂತ ಇವರನ್ನ ಪಾದಶಃ ಜ್ಞಾತ್ವ, ಓಂಕಾರಕ್ಕಿರುವ ಒಂದೊಂದು ಅಕ್ಷರವೂ ಕೂಡ ಒಂದೊಂದು ರೂಪವಾದಂತಹ ಒಂದೊಂದು ನಾಮಕವಾದಂತಹ ಭಗವಂತನ ರೂಪವನ್ನು ತಿಳಿಸಿಕೊಡುತ್ತದೆ. ವಿಶ್ವಾದಿ ರೂಪಗಳನ್ನ ತಿಳಿಸಿಕೊಡ್ತಾ ಇದೆ ಪ್ರತಿಯೊಂದು ಅಕ್ಷರ ಅಂತ ತಿಳ್ಕೊಂಡಂತಹ ವ್ಯಕ್ತಿ ಬೇರೆದರ ಬಗ್ಗೆ ಚಿಂತನೆ ಮಾಡಬಾರದು. ಸಾಂಸಾರಿಕವಾದಂತಹ ವಿಷಯಗಳು ಅಂದ್ರೆ ಭಗವಂತನ ಚಿಂತನೆಯಲ್ಲಿ ಸತತ ಮುಳುಗಿರಬೇಕು. ಅದ್ಯಾವುದು? ಓಂಕಾರ ವಾಚ್ಯವಾದಂತಹ ಅಕಾರ ಉಕಾರ ಮಕಾರ ನಾದ ಇವುಗಳಿಂದ ಕರೆಸಿಕೊಳ್ಳಲ್ಪಡುವಂತಹ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಈ ರೂಪಗಳ ಬಗ್ಗೆ ಏನು ಹೇಳಿದ್ದಾರೆ ಅದೆಲ್ಲವನ್ನ ಯಾವಾಗಲೂ ಚಿಂತನೆ ಮಾಡ್ತಾ ಇರಬೇಕೇ ಹೊರತು ಸಾಂಸಾರಿಕ ಪದಾರ್ಥಗಳನ್ನ ಚಿಂತನೆ ಮಾಡಬಾರದು. ನ ಕಿಂಚಿದಪಿ ಚಿಂತೆಯೇ, ಬೇರೆದನ್ನು ಚಿಂತೆ ಮಾಡಬೇಡಿ. ಸಾಂಸಾರಿಕ ಪದಾರ್ಥಗಳನ್ನ ಚಿಂತನೆ ಮಾಡಬೇಡಿ. ಭಗವಂತನ ಓಂಕಾರ ವಾಚ್ಯನಾದ ಚತುರ್ರೂಪಿಯಾದಂತಹ ಭಗವಂತನ ಬಗ್ಗೆ ಚಿಂತನೆ ಮಾಡಬೇಕು. ಆ ಓಂಕಾರ ನಾಮಕನಾದ ಓಂಕಾರ ವಾಚ್ಯನಾದಂತಹ ಭಗವಂತನನ್ನ ಚಿಂತನೆ ಮಾಡುವುದರಿಂದ ಆ ಪರಮಾತ್ಮನನ್ನೇ ಪ್ರವೇಶ ಮಾಡಿ ಜೀವ ಆನಂದವನ್ನು ಅನುಭವಿಸುತ್ತಾನೆ. ಆದ್ದರಿಂದ ಭಗವಂತನನ್ನ ಚಿಂತನೆ ಮಾಡುವುದರಿಂದ ಮುಂದೆ ಮುಕ್ತಿಯಲ್ಲಿ ಭಗವಂತ ಆನಂದ ಕೊಡುತ್ತಾನೆ. ಸಾಂಸಾರಿಕ ಪದಾರ್ಥಗಳ ಬಗ್ಗೆ ವಿಚಾರ ನಾವು ಮಾಡುವುದರಿಂದ ನಮಗೆ ಸಂಸಾರ ಸಿಗ್ತದೆ ಹೊರತು ಮುಕ್ತಿ ಸಿಗುವುದಿಲ್ಲ. ಆ ಕಾರಣ ಭಗವಂತನ ಚಿಂತನೆಯನ್ನ ಸದಾ ಮಾಡಬೇಕು ಎನ್ನುವುದನ್ನ ಈ ಮಂತ್ರ ತಿಳಿಸಿಕೊಡ್ತಾ ಇದೆ. ಯುಂಜೀತ ಪ್ರಣವೇ ಚೇತಃ ಪ್ರಣವೋ ಬ್ರಹ್ಮ ನಿರ್ಭಯಂ ಪ್ರಣವೇ ನಿತ್ಯಯುಕ್ತಸ್ಯ ನ ಭಯಂ ವಿದ್ಯತೆ ಕ್ವಚಿತ್. ಸಂಸಾರವನ್ನ ದಾಟಬೇಕು ಅಂತ ಯಾರಿಗೆ ಇಚ್ಛೆ ಇರ್ತದೆ, ಸಂಸಾರವನ್ನ ದಾಟಬೇಕು ಅಂತ ಇಚ್ಛೆ ಇದ್ದಂತಹ ಅಧಿಕಾರಿಗಳು ಓಂಕಾರದಿಂದ ಕರೆಸಿಕೊಳ್ಳಲ್ಪಡುವ 4 ರೂಪದ ಭಗವಂತನನ್ನ ಧ್ಯಾನ ಮಾಡಬೇಕು. ಯಾರು ಹೀಗೆ ಆ 4 ರೂಪದ ವಿಶ್ವಾದಿ 4 ರೂಪದ ಪರಮಾತ್ಮನನ್ನ ನಿತ್ಯ ಚಿಂತನೆ ಮಾಡ್ತಾರೆ ಅವರಿಗೆ ಅದ್ಭುತವಾದ ಫಲವನ್ನ ಹೇಳ್ತಾ ಇದೆ ಈ ಮಂತ್ರ. ಪ್ರಣವೇ ಚೇತಃ ಯುಂಜೀತ. ಪ್ರಣವದಲ್ಲಿ ಅಂದರೆ ಓಂಕಾರದಲ್ಲಿ ಅಂತ ಅರ್ಥ ಆಗತ್ತೆ. ಓಂಕಾರ ಅಂತ ಅರ್ಥ ಅಲ್ಲ, ಓಂಕಾರದಿಂದ ಕರೆಸಿಕೊಳ್ಳಲ್ಪಡುವ ವಿಶ್ವ ತೇಜಸ ಪ್ರಾಜ್ಞ ತುರಿಯ ಈ 4 ರೂಪದ
ಜಾಗ್ರದಾದಿ ಅವಸ್ಥೆಗಳನ್ನು ಕೊಡುವ, ಮುಂದೆ ಮುಕ್ತಿಯನ್ನೇ ಕೊಡ್ತಕ್ಕಂತಹ ಈ 4 ರೂಪದ ಪರಮಾತ್ಮನಲ್ಲಿ ಚೇತಃ ಯುಂಜೇತ, ಮನಸ್ಸನ್ನು ಇಡಬೇಕು ಅಂದರೆ ಧ್ಯಾನ ಮಾಡಬೇಕು. ಪ್ರಣವಃ ಬ್ರಹ್ಮ ನಿರ್ಭಯಂ. ಯಾಕೆ ಅವನಲ್ಲಿ ಮನಸ್ಸಿಡಬೇಕು? ಅವನಲ್ಲಿ ಮನಸ್ಸನ್ನು ಇಡುವುದರಿಂದ ನಮಗೇನು ಲಾಭ ಇದೆ, ಪ್ರಯೋಜನವಿದೆ ಅಂತಂದ್ರೆ ಪ್ರಣವ ಪ್ರತಿಪಾದ್ಯನಾದ ಭಗವಂತನ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಪ್ರಣವಃ ಬ್ರಹ್ಮ ನಿರ್ಭಯಂ. ಪ್ರಣವ ಪ್ರತಿಪಾದ್ಯನಾದಂತಹ ಭಗವಂತ ಇವನು ಬ್ರಹ್ಮ. ಬ್ರಹ್ಮ ಎಂದರೆ ಗುಣಪೂರ್ಣ, ದೋಷ ಇಲ್ಲವೇ ಇಲ್ಲ, ಪೂರ್ಣ ಗುಣ ತುಂಬಿದೆ ಭಗವಂತನಲ್ಲಿ. ಆದ್ದರಿಂದ ಭಗವಂತ ನಿರ್ಭಯನಾಗಿದ್ದಾನೆ, ಏನೂ ಭಯ ಇಲ್ಲ. ಅನಂತ ಶಕ್ತಿ, ಅನಂತ ಆನಂದ, ಅನಂತವಾದ ತೇಜಸ್ಸು, ಪರಾಕ್ರಮ, ಜ್ಞಾನ ಇದೆಲ್ಲವೂ ಕೂಡ ಮಿತಿಯಿಲ್ಲದಷ್ಟು ತುಂಬಿದ್ದ ಕಾರಣ ಆ ಭಗವಂತನಿಗೆ ಯಾರ ಭಯ ಇಲ್ಲ, ನಿರ್ಭಯನಾಗಿದ್ದಾನೆ ಆ ಸ್ವಾಮಿ. ಯಾಕೆ? ತಾನು ಪೂರ್ಣನಾದದ್ದರಿಂದ. ದಾಸರಂತಾರೆ, ಎಲ್ಲಿ ಭಯಗಳು ಹರಿಯ ಭಕ್ತರಿಗೆ, ದೇವರ ಭಕ್ತರಿಗೆ ಭಯ ಇಲ್ಲ. ಅದನ್ನೇ ಈ ಮಾತು ಹೇಳ್ತಾ ಇದೆ. ಭಕ್ತರಿಗೆ ಭಯ ಇಲ್ಲ ಅಂತಂದ ಮೇಲೆ ದೇವರಿಗೆ ಭಯ ಇರುತ್ತಾ? ಸರ್ವಾತ್ಮನ ಇರೋದಿಲ್ಲ, ದೇವರಿಗೆ ಭಯ. ಹೀಗೆ ನಿರ್ಭಯ, ಭಯರಹಿತನಾದ ಬ್ರಹ್ಮ, ಗುಣಪೂರ್ಣನಾದ ಪ್ರಣವ, ಓಂಕಾರ ಪ್ರತಿಪಾದ್ಯನಾದಂತಹ ಭಗವಂತನಲ್ಲಿ ಚೇತಃ ಯುಂಜೀತ, ಮನಸ್ಸನ್ನು ಇಡಿ, ಧ್ಯಾನವನ್ನು ಮಾಡಿ. ಹೀಗೆ ಯಾರು ಭಗವಂತನಲ್ಲಿ ಪ್ರಣವ ಪ್ರತಿಪಾದ್ಯನಾದ ಓಂಕಾರ ವಾಚ್ಯನಾದ ಪರಮಾತ್ಮನಲ್ಲಿ ನಿತ್ಯಯುಕ್ತಸ್ಯ, ನಿತ್ಯದಲ್ಲೂ ಮನಸ್ಸನ್ನಿಟ್ಟಿರ್ತಾರೆ, ಧ್ಯಾನವನ್ನು ಮಾಡ್ತಾರೆ, ಅವರಿಗೆ ಕ್ವಚಿತ್ ನ ಭಯಂ ವಿದ್ಯತೆ, ಅವರಿಗೆ ಎಂದಿಗೂ ಭಯ ಆಗುವುದಿಲ್ಲ. ಯಾಕೆ? ಅವನಿಗೆ ಭಯ ಇಲ್ಲ ಅಂದ ಮೇಲೆ ಅವನನ್ನು ನೆನೆದವರಿಗೂ ಭಯ ಇಲ್ಲ. ನಮಗೆ ಸ್ವಯಂ ಭಯ ಇರುವ ಕಾರಣ ನಮ್ಮನ್ನು ನಂಬ್ಕೊಂಡವ್ರಿಗೂ ಭಯ ಇರ್ತದೆ. ಯಾಕೆ? ನನಗೆ ಭಯ ಇದೆ, ನನ್ನನ್ನು ನಂಬ್ಕೊಂಡವ್ರನ್ನ ನಾ ಹೇಗೆ ನಿರ್ಭಯರನ್ನಾಗಿ ಮಾಡೋದು? ಆಮೇಲೆ ನನ್ನಲ್ಲಿ ಕೊರತೆ ಇದ್ದಾಗ ನನ್ನನ್ನು ಬೇಡಲು ಬಂದವರಿಗೂ ಕೊರತೆಯೇ. ಯಾರಲ್ಲಿ ಸಮೃದ್ಧಿ ಇದೆ ಅವರತ್ರ ಬೇಡ್ಲಿಕ್ಕೆ ಹೋದವನಿಗೆ ಸಮೃದ್ಧಿಯಾಗಿ ಸಿಗ್ತದೆ. ನಮ್ಮಲ್ಲಿ ಸಮೃದ್ಧವಾಗಿರುವುದು ಭಯ. ಹೀಗಾಗಿ ನಮ್ಮನ್ನು ನಂಬಿದವರಿಗೂ ಭಯ, ನಮ್ಮಿಂದಲೂ ಭಯ, ಮತ್ತೊಬ್ಬರಿಂದಲೂ ಭಯ. ದೇವರಿಗೆ ಎಂದೆಂದೂ ಯಾರಿಂದಲೂ ಭಯ ಇಲ್ಲ. ಹೀಗಾಗಿ ಭಗವಂತ ನಿರ್ಭಯ, ಭಗವಂತ ನಿರ್ಭಯ ಅಂತ ಉಪಾಸನೆ ಮಾಡುವವರಿಗೂ ಭಯ ಇಲ್ಲ. ಯಾಕೆ? ಆ ಭಗವಂತ ನಮ್ಮ ಹತ್ರ ಇದ್ದಾನೆ, ಅವನು ರಕ್ಷಕನಾಗಿ ಇದ್ದಾನೆ. ಹೇಗೆ ಅಂದ್ರೆ, ಅಶಕ್ತನಾದಂತಹ ಒಬ್ಬ ಸೇವಕ ಆಗ್ಲಿ ಅಥವಾ ವಾಚ್ಮ್ಯಾನ್, ಏನೇನಿರ್ಬೇಕು, ಅಂಗರಕ್ಷಕ, ಸ್ವಯಂ ಅಂಗರಕ್ಷಕ, ಅವನೇ ಸ್ವಯಂ ಅಶಕ್ತ ಇದ್ದಾಗ ಅವನನ್ನ ನಂಬಿಕೊಂಡು ಇವು ನಿಶ್ಚಿಂತ ನಿದ್ರೆ ಮಾಡ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಯಾಕೆ? ಅವನ ಮೇಲೆ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಯಾರು ಬಂದಿರ್ತಾರೆ ನೋಡ್ರಿ, ಅವನಿಗೆ ಮಹಾ ಭಯ, ಅಶಕ್ತತನ, ದೇಹದಲ್ಲಿ ಶಕ್ತಿ ಇಲ್ಲ. ಇಂಥವ್ನು ನಂಬ್ಕೊಂಡು ನಾ ಹೇಗೆ ನಿಶ್ಚಿಂತ ನಿದ್ದೆ ಮಾಡ್ಲಿ ಅಂತ. ಹಾಗೆ ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ಸ್ವಯಂ ಭಗವಂತ ನಿರ್ಭಯ. ಹೀಗೆ ಯಾರು ಭಗವಂತನನ್ನ
ನಿರ್ಭಯ ಎಂಬುದಾಗಿ ತಿಳಿದು ಅಂತ ಭಗವಂತನಲ್ಲಿ ತಮ್ಮ ಮನಸ್ಸನ್ನು ಇಟ್ಟಿರ್ತಾರೆ, ಅವರಿಗೆ ಎಂದೂ ಕೂಡ ಭಯ ಬರುವುದಿಲ್ಲ. ದೇವರು ಅವರನ್ನ ರಕ್ಷಣೆಯನ್ನು ಮಾಡುತ್ತಾನೆ. ಒಟ್ಟಿಗೆ ಮಂತ್ರಾರ್ಥ, ಎರಡು ಮಂತ್ರಾರ್ಥ ಏನು? ಓಂಕಾರ ಅಂದ್ರೆ ಓಂಕಾರ ಪ್ರತಿಪಾದ್ಯನಾದ ಭಗವಂತನನ್ನು. ಪಾದಶಃ ವಿದ್ಯಾತ್. ಪಾದ ಎಂದರೆ ಏನು ಅಂತ ಪ್ರಶ್ನೆ ಮಾಡಿದಾಗ ಪಾದ ಮಾತ್ರ ನ ಸಂಶಯ. ಪಾದ ಅಂದ್ರೆ ಅಂಶ, ಅಂದ್ರೆ ಓಂಕಾರ ವಾಚ್ಯನಾದ ಭಗವಂತನನ್ನ ಅಂಶವಾಗಿ ತಿಳಿದುಕೊಳ್ಳಬೇಕು. ಇಡೀ ಓಂಕಾರಕ್ಕೆ ಒಂದೇ ಒಂದು ರೂಪ ಅಲ್ಲ, ಆ ಓಂಕಾರಕ್ಕೆ 4 ರೂಪಗಳು, ಒಂದೊಂದು ಅಕ್ಷರದಿಂದ ಒಂದೊಂದು ರೂಪ ಹೇಳಲ್ಪಡ್ತಾ ಇದೆ ಅಂತ. ಯಾರು ಓಂಕಾರಂ ಪಾದಶೋ ಜ್ಞಾತ್ವ ಕಿಂಚಿದಪಿ ಚಿಂತೆಯೇತ್, ಯಾರು ಓಂಕಾರವನ್ನ ಪಾದಶಃ ತಿಳಿದುಕೊಳ್ತಾರೆ ಅವರು ಬೇರೆ ವೈಷಯಿಕ ಪದಾರ್ಥಗಳನ್ನ, ಸಾಂಸಾರಿಕ ಪದಾರ್ಥಗಳನ್ನ ಯಾವುದನ್ನೂ ಚಿಂತೆ ಮಾಡಬೇಡಿ, ಏನನ್ನೂ ಅಪೇಕ್ಷಾ ಪಡಬೇಡಿ. ದೇವರು ನಿಮಗೆ ಕೊಡ್ತಾನೆ, ದೇವರನ್ನು ಮಾತ್ರ ಚಿಂತನೆ ಮಾಡಿ. ಮೋಕ್ಷವನ್ನೇ ಕೊಡುವ ದೇವರಿಗೆ ಸಾಂಸಾರಿಕ ಪದಾರ್ಥಗಳನ್ನು ಕೊಡುವ ಶಕ್ತಿ ಇಲ್ಲೇನು? ಕೊಟ್ಟೆ ಕೊಡ್ತಾನೆ. ಪೂರ್ಣ ಮಟ್ಟದಲ್ಲಿ ಪರಿಪೂರ್ಣವಾಗಿ ಭಗವಂತನನ್ನು ನಂಬಬೇಕು. ಹೀಗಾಗಿ ಆ ಮಾತನ್ನು ಹೇಳ್ತಾ ಇದೆ, ನಕಿಂಚಿದ ವಿಚಿಂತೆ, ಯಾವುದರ ಬಗ್ಗೆ ವಿಚಾರ ಮಾಡಬೇಡಿ. ಆ ಓಂಕಾರ ಪ್ರತಿಪಾದ್ಯವಾದಂತಹ ಆ 4 ರೂಪಗಳು, ಅವುಗಳ ವ್ಯಾಪಾರ, ಅವುಗಳ ಸ್ವರೂಪ, ಇದನ್ನು ಮಾತ್ರ ಮೆಲುಕು ಹಾಕಿ ಚಿಂತನೆ ಮಾಡ್ತಾ ಇರಿ. ಭಗವಂತ ಮೋಕ್ಷವನ್ನೇ ಕೊಡ್ತಾನೆ ಅಂತ ದೊಡ್ಡ ಫಲವನ್ನ ಹೇಳಿ ಅವಾಂತರ ಫಲವನ್ನು ಹೇಳ್ತಾರೆ. ಹೀಗೆ ಯಾರು ಭಗವಂತನಲ್ಲಿ, ಪ್ರಣವ ಪ್ರತಿಪಾದ್ಯನಲ್ಲಿ ಚೇತಃ ಯುಂಜೀತ ಮನಸ್ಸನ್ನು ಇಡ್ತಾರೆ, ನಿತ್ಯದಲ್ಲಿ ಇಡಬೇಕು. ಆ ಭಗವಂತ ಯಾರು? ನಿರ್ಭಯ, ಪೂರ್ಣ ಮೋಕ್ಷವನ್ನು ಕೊಡ್ತಾನೆ. ದೊಡ್ಡ ಫಲ ಅದು. ಈಗ ಸಂಸಾರದಲ್ಲಿ ನಮಗೆ ಫಲ ಅಂದ್ರೆ ಪ್ರಣವೇ ನಿತ್ಯಯುಕ್ತಸ್ಯ ನ ಭಯಂ ವಿದ್ಯತೆ ಕ್ವಚಿತ್. ಪ್ರಣವ ಪ್ರತಿಪಾದ್ಯನಾದ 4 ರೂಪಗಳನ್ನ ಯಾರು ನಿತ್ಯ ಚಿಂತನೆ ಮಾಡ್ತಿರ್ತಾರೆ ಅಂತವರಿಗೆ ಸಂಸಾರದಲ್ಲಿ ಏನೂ ಭಯ ಬರುವುದಿಲ್ಲ ಎನ್ನುವ ಮಾತನ್ನು ಕೂಡ ಬ್ರಹ್ಮದೇವರ ದೃಷ್ಟವಾದಂತಹ ಮಂತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ಅಷ್ಟು ಅದ್ಭುತವಾದದ್ದು ಪ್ರಣವ. ಇಂತಹ ಪ್ರಣವವನ್ನ ಯತಿಗಳು ನಿತ್ಯದಲ್ಲೂ 3000 ಬಾರಿ ಜಪ ಮಾಡಬೇಕು ಅಂತ ಹೇಳ್ತಾರೆ. ನಿತ್ಯದಲ್ಲೂ 3000 ಬಾರಿ, 3000 ಜಪ ನಿತ್ಯದಲ್ಲೂ ಯತಿಗಳ ಮಾಡಬೇಕು. ಗೃಹಸ್ಥರಿಗೆ ಅಷ್ಟು ಹೇಳಿಲ್ಲ, ಕೇವಲ 10 ಜಪ ಮಾತ್ರ ಮಾಡಬೇಕು. ಅದಕ್ಕಿಂತ ಅಧಿಕಾರ ನಮ್ಮಲ್ಲಿ ಇಲ್ಲ. ಹೀಗಾಗಿ ಆ ಪ್ರಣವ ಅಷ್ಟು ಅದ್ಭುತವಾದಂತಹ ಮಂತ್ರ. ಯಾಕೆಂದ್ರೆ ಈ ಪ್ರಣವನ್ನ ಇದು ಸಕಲ ವೇದದ ಅರ್ಥವನ್ನು ಹೇಳಿಕೊಡುವುದು. ಓಂಕಾರ ಸಕಲ ವೇದಾರ್ಥವನ್ನು ಹೇಳಿಕೊಡುತ್ತದೆ. ಹೀಗಾಗಿ ಪ್ರಣವ ಅಷ್ಟು ಅದ್ಭುತವಾದಂತಹ ಮಂತ್ರ. ಈ ಪ್ರಣವವನ್ನ, ಓಂಕಾರವನ್ನ ಮಂತ್ರದ ಆದಿಯಲ್ಲೂ ಅಂತ್ಯದಲ್ಲೂ ಉಚ್ಚಾರಣೆ ಮಾಡಬೇಕು. ಹಾಗೆ ಆದಿಯಲ್ಲಿ ಉಚ್ಚಾರಣೆ ಮಾಡಲಿಲ್ಲ ಅಂತಾದರೆ ಗಾಯತ್ರಿ ಮಂತ್ರ, ಪ್ರಣವ ಉಚ್ಚಾರಣೆ ಮಾಡಿಯೇ ಮೊದಲಿಗೆ ಓಂಕಾರ ಉಚ್ಚಾರಣೆ, ಆಮೇಲೆ ಮಂತ್ರ. ಓಂಕಾರ ಉಚ್ಚಾರಣೆ ಮಾಡದೆ ಮಂತ್ರವನ್ನ ಬಳಸಿದರೆ, ಉಚ್ಚಾರಣೆ ಮಾಡಿದರೆ ಪುಣ್ಯವೇ ಬರೋದಿಲ್ಲ ಅಂತಂತಾರೆ. ಮಂತ್ರ ಮುಗಿದ ಮೇಲೆ ಮತ್ತೊಮ್ಮೆ ಓಂಕಾರ ಹೇಳಬೇಕು. ಹಾಗೆ ಹೇಳಲಿಲ್ಲ ಅಂತಂದ್ರೆ ಬಂದ ಪುಣ್ಯ ನಿಂತ್ಕೊಳ್ಳೋದಿಲ್ಲ, ಸೋರಿ ಹೋಗ್ತದೆ. ಮೊದಲಿಗೆ ಉಚ್ಚಾರಣೆ ಮಾಡಲಿಲ್ಲ ಅಂದ್ರೆ ಪುಣ್ಯ ಬರೋದಿಲ್ಲ. ಮಂತ್ರ ಮುಗಿದ ಮೇಲೆ ಉಚ್ಚಾರಣೆ ಮಾಡಲಿಲ್ಲ ಅಂದ್ರೆ ಬಂದ ಪುಣ್ಯ ನಿಲ್ಲುವುದಿಲ್ಲ, ನಷ್ಟವಾಗಿ ಹೋಗ್ತದೆ. ಹೀಗಾಗಿ ಪುಣ್ಯ ಬರುವುದಕ್ಕೆ, ಬಂದ ಪುಣ್ಯ ಉಳಿಯುವುದಕ್ಕೆ
ಓಂಕಾರವನ್ನು ಅವಶ್ಯವಾಗಿ ಆದ್ಯಂತದಲ್ಲಿ ಉಚ್ಚಾರಣೆ ಮಾಡಬೇಕು ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಯೋಣ. ಇನ್ನು ಪ್ರಣವೋ ಹಿ ಅಪರಂ ಬ್ರಹ್ಮ ಪ್ರಣವಶ್ಚ ಪರಂ ಸ್ಮೃತಃ ಅಪೂರ್ವಃ ಅನಂತರಃ ಅಬಾಹ್ಯಃ ಅನಪರಃ ಪ್ರಣವಃ ಅವ್ಯಯಃ. ಅಪರಂ ಬ್ರಹ್ಮ ವಾಸುದೇವಾದಿ ಅವತಾರಗಳಿದೆ. ಅನಂತರದಲ್ಲಿ ವಿಶ್ವಾದಿ ರೂಪಗಳು. ಹೀಗಾಗಿ ಅಪರ ಬ್ರಹ್ಮ ಮೊದಲನೆಯದು, ಪರವಾದದ್ದು ವಾಸುದೇವಾದಿಗಳು, ಅಪರವಾದದ್ದು ವಿಶ್ವಾದಿಗಳು. ಆ ವಿಶ್ವಾದಿ ರೂಪಗಳು ಕೂಡ ಏನಾಗಿದೆ? ಪ್ರಣವ ಅಂದ್ರೆ ಪ್ರಣವ ಪ್ರತಿಪಾದ್ಯವಾದ ಅಪರಬ್ರಹ್ಮ, ಅಪರವಾದ ವಿಶ್ವಾದಿಗಳು ಏನಿದೆ ಅದು ಬ್ರಹ್ಮ. ಬ್ರಹ್ಮ ಅಂದ್ರೆ ಗುಣಪೂರ್ಣ. ಹೀಗಾಗಿ ಪ್ರಣವ ಪ್ರತಿಪಾದ್ಯವಾಗಿರತಕ್ಕಂಥದ್ದು ವಿಶ್ವಾದಿ ರೂಪಗಳಿಂದ ಅನಂತರದಲ್ಲಿ ಬಂದ ರೂಪ. ಇದು ಪ್ರಣವ ಪ್ರತಿಪಾದ್ಯವಾದಂತಹ ಭಗವದ್ ರೂಪಗಳು. ಇದೇನಾಗಿದೆ? ಸಹ ಬ್ರಹ್ಮ ಗುಣಪೂರ್ಣವಾಗಿದೆ. ವಾಸುದೇವಾದಿ ರೂಪಗಳಷ್ಟೇ ಗುಣಪೂರ್ಣ, ವಿಶ್ವಾದಿಗಳ ಅಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಪರಮಾತ್ಮನ ತಿಳಿಯಬಾರದು. ಅದಕ್ಕಾಗಿ ಅಪರಬ್ರಹ್ಮ ಆದರೂ ಕೂಡ, ಅಪರವಾದರೂ ಅನಂತರದಲ್ಲಿ ಬಂದ ರೂಪವಾದರೂ ಕೂಡ ಇದು ಬ್ರಹ್ಮ ಗುಣಪೂರ್ಣ. ವಾಸುದೇವಾದಿ ರೂಪಗಳು ಗುಣಪೂರ್ಣ, ವಿಶ್ವಾದಿ 4 ರೂಪಗಳು ಗುಣಪೂರ್ಣ ಎನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಪ್ರಣವಶ್ಚ ಪರಂ ಸ್ಮೃತಃ. ಪ್ರಣವ ಏನಾಗಿದೆ? ಇದು ಪರರೂಪ. ಪ್ರಣವಶ್ಚ ಪರಂ ಸ್ಮೃತಃ. ವಿಶ್ವಾದಿ ರೂಪಗಳು ಇದೇನು? ವಾಸುದೇವಾದಿ ರೂಪಗಳೇನಿದೆ ಇದು ಪರರೂಪ, ಪೂರ್ವದಲ್ಲಿ ಬಂದ ರೂಪಗಳು. ವಾಸುದೇವಾದಿ ರೂಪಗಳು ಪರರೂಪವಾಗಿದೆ. ಪ್ರಣವ ಪಶ್ಚಾತ್ ಬಂದ ರೂಪವಾಗಿದೆ. ಹೀಗಾಗಿ ಇದು ಪ್ರಣವ ಅಪರಂ ಪ್ರಣವಶ್ಚ ಬ್ರಹ್ಮ ಪರಂ ಸ್ಮೃತಃ. ಪರವಾಗಿರ್ತಕ್ಕಂತಹ ವಾಸುದೇವಾದಿ ರೂಪ ಇದು ಪರರೂಪ. ಪ್ರಣವ ಇದು ಅಪರರೂಪ. ಆದ್ದರಿಂದ ಇದು ಕೂಡ ವಾಸುದೇವಾದಿ ರೂಪಗಳಂತೆ ಗುಣಪೂರ್ಣವಾದ ರೂಪವಾಗಿದೆ ಎನ್ನುವುದನ್ನು ಹೇಳಿ, ಇದೆಲ್ಲವೂ ಪರಮಾತ್ಮನ ರೂಪವೇ ಆಗಿದೆ ಅಂತ ಹೇಳಿದ ಅಷ್ಟೇ. ಹೇಗಿದೆ ಪ್ರಣವ ರೂಪ ಅಂತಂದ್ರೆ ಅಪೂರ್ವ ಅನಂತರ ಅಬಾಹ್ಯ. ಅಪೂರ್ವ ಏನ್ ಅಪೂರ್ವ ಅಂತಂದ್ರೆ, ಪೂರ್ವ ಅಂದ್ರೆ ಕಾರಣ. ಇದರ ಮೊದಲು ಯಾವುದೂ ಇಲ್ಲ, ಪೂರ್ವವೇ ಇಲ್ಲದೆ ಇದ್ದದ್ದು. ಪೂರ್ವ ಅಂದ್ರೆ ಮೊದಲಿಗಿರೋದು. ಮೊದಲಿಗೆ ಏನಿರುತ್ತೆ? ಕಾರಣವಾದದ್ದು ಇರುತ್ತೆ, ಆಮೇಲೆ ಕಾರ್ಯ ಹುಟ್ಟತ್ತೆ. ಹೀಗಾಗಿ ಈ ಪ್ರಣವ ರೂಪಕ್ಕಿಂತ ಮೊದಲಿಗೆ ಇದ್ದ ರೂಪ ಅಂದ್ರೆ ಕಾರಣವಾದ ರೂಪ ಅಂತ ಯಾರೂ ಇಲ್ಲ. ಭಗವಂತನಿಗೆ ಕಾರಣವೇ ಇಲ್ಲ. ಪೂರ್ವ ಅಂದ್ರೆ ಕಾರಣ. ಈ ಕಾರಣ ಯಾರಿಗೆ ಇಲ್ಲವೋ
ಅವನು ಅಪೂರ್ವ. ನಮಗೆ ಕಾರಣ ನಮ್ಮ ತಂದೆ ತಾಯಿಗಳು. ಹಾಗೆ ಭಗವಂತನಿಗೆ ಕಾರಣ ಯಾರು? ಅವನು ಎಲ್ಲರಿಗೆ ಕಾರಣನೇ ಹೊರತು ಅವನಿಗೆ ಯಾರೂ ಕಾರಣರಲ್ಲ. ಹೀಗಾಗಿ ಪೂರ್ವ ಇಲ್ಲದೆ ಇದ್ದವ, ಕಾರಣ ಇಲ್ಲದೆ ಇದ್ದವ ಅಂದರೆ ಅನಾದಿ, ಹುಟ್ಟದೆ ಇದ್ದ ಮಹಾನುಭಾವ. ಇನ್ನು ಅನಂತರ, ಅಂತರ ಅಂದ್ರೆ ನಾಶ. ಅನಂತರ, ಯಾರಿಗೆ ನಾಶ ಇಲ್ಲವೋ ಅವನು ಅನಂತರ. ಇದು ಒಂದರ್ಥ. ಅಂತರ ಅಂದ್ರೆ ಒಳಗೆ ಇರುವವ. ದೇವರನ್ನು ಬಿಟ್ಟು ಬೇರೆ ಯಾರೂ ಕೂಡ ಒಳಗೆ ಇರುವುದಿಲ್ಲ ಸ್ವತಂತ್ರವಾಗಿ ಎನ್ನುವ ಅಭಿಪ್ರಾಯದಲ್ಲಿ. ದೇವರನ್ನು ಬಿಟ್ಟು ಜಗತ್ತಿನ ಒಳಗೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇವರಿಗೆ ಅಂತರ ಅಂದ್ರೆ ಅನ್ಯರಾದವರು ಇಲ್ಲ. ಅಂತರ ಅಂದ್ರೆ ಒಳಗೆ, ಅನಂತರ ಅಂದ್ರೆ ಒಳಗೆ ಇಲ್ಲ ಅಂತ ಅರ್ಥ ಆಗುತ್ತದೆ. ಒಂದು ಅಂತರ ಶಬ್ದಕ್ಕೆ ನಾಶ ಅಂತ ಇಟ್ಕೊಂಡಾಗ ಅನಂತರ ಅಂದ್ರೆ ನಾಶ ಇಲ್ಲದೆ ಇದ್ದವ. ಅಂತರ ಶಬ್ದಕ್ಕೆ ಒಳಗೆ ಇರುವುದು ಅಂತ ಅರ್ಥ ಇಟ್ಟುಕೊಂಡಾಗ ಅನಂತರ ಅಂದ್ರೆ ಒಳಗೆ ಇಲ್ಲದೆ ಇದ್ದ ಅಂತ ಅರ್ಥ ಆಗ್ತದೆ. ಹಾಗಲ್ಲ, ಒಳಗೆ ಅಂತರ ಶಬ್ದಕ್ಕೆ ಒಳಗೆ ಇರುವುದು ಅಂತ ಅರ್ಥ ಇಟ್ಟುಕೊಂಡಾಗ ಅನಂತರ ಅಂತಂದ್ರೆ ದೇವರನ್ನು ಬಿಟ್ಟು ಅಂತರ ಒಳಗೆ ಇದ್ದವರು ಇಲ್ಲ, ಯಾರು ಇಲ್ಲ. ಉದಾಹರಣೆಗೆ ತಿಳ್ಕೊಳ್ಳಿ, ಅಂತರ ಎಂದರೆ ಒಳಗೆ, ಅನಂತರ ಅಂದ್ರೆ ದೇವರನ್ನು ಬಿಟ್ಟು ಒಳಗೆ ಯಾರು ಇಲ್ಲ, ದೇವರೇ ಸ್ವತಂತ್ರವಾಗಿ ಒಳಗೆ ಇದ್ದವ ಪ್ರಪಂಚದಲ್ಲಿ ಎನ್ನುವ ಅರ್ಥವನ್ನು ಹೇಳಿಕೊಡುತ್ತೆ ಅನಂತರ ಎನ್ನುವ ಶಬ್ದ. ಹಾಗಾದ್ರೆ ಅನಂತರ ಶಬ್ದಕ್ಕೆ ಒಟ್ಟಿಗೆ ಎರಡು ಅರ್ಥ ಆಯ್ತು. ಅನಂತರ ಅಂದ್ರೆ ನಾಶ ಇಲ್ಲ, ಅನಂತರ ಅಂದ್ರೆ ಭಗವಂತನನ್ನು ಬಿಟ್ಟು ಬೇರೆ ಯಾರೂ ಎಲ್ಲೂ ಇಲ್ಲ, ದೇವರೇ ಎಲ್ಲ ಕಡೆಗೆ ತುಂಬಿದ್ದಾನೆ ಸ್ವತಂತ್ರವಾಗಿ. ಇದನ್ನೇ ಮುಂದೆ ಹೇಳುತ್ತೆ ಮಂತ್ರ, ಸರ್ವಸ್ಯ ಹೃದಯೇ ಸ್ಥಿತಂ ಎಂಬುದಾಗಿ. ಇನ್ನು ಅಬಾಹ್ಯ. ಅಬಾಹ್ಯ ಅಂದ್ರೆ ಏನು ಅಂದ್ರೆ ದೇವರನ್ನು ಬಿಟ್ಟು ಜಗತ್ತಿನ ಹೊರಗಡೆ ಯಾರಿದ್ದಾರೆ? ದೇವರನ್ನು ಬಿಟ್ಟು ಜಗತ್ತಿಂದ ಹೊರಗಡೆ ಯಾರೂ ಇಲ್ಲ ಅಂದ್ರೆ ಏನಾಯ್ತು? ಜಗತ್ತಿನಲ್ಲಿ ಒಳಗಿದ್ದವನು ಭಗವಂತ, ಬಾಹ್ಯ ದೇವರನ್ನು ಬಿಟ್ಟು ಹೊರಗೆ ಯಾರೂ ಇಲ್ಲ ಅಂದ್ರೆ ಹೊರಗೆ ಇದ್ದವನು ದೇವರೇ, ಒಳಗಿದ್ದವನು ದೇವರೇ. ಅಬಾಹ್ಯ ಅಂದ್ರೆ ದೇವರನ್ನು ಬಿಟ್ಟು ಬೇರೆ ಯಾರೂ ಬ್ರಹ್ಮಾಂಡ ಪ್ರಪಂಚದಿಂದ ಹೊರಗೆ ಇಲ್ಲ. ಇನ್ನು ಅನಪರಹ. ಅಪರ ಅಂದ್ರೆ ಮತ್ತೊಬ್ಬ, ಅಂದ್ರೆ ಸ್ಥಿತಿಯನ್ನು ಮಾಡುವವ. ದೇವರಿಗೆ ಸೃಷ್ಟಿಯನ್ನು ಮಾಡುವವರಿಲ್ಲ, ದೇವರ ಸ್ಥಿತಿಗೆ ಯಾರೂ ಕಾರಣರಲ್ಲ, ಮತ್ತು ಜಗತ್ತಿನ ಸ್ಥಿತಿಗೂ ದೇವರೇ ಕಾರಣ. ಅಪರರು ಇಲ್ಲ, ಸ್ಥಿತಿಕರ್ತೃಗಳು, ಪ್ರಪಂಚವನ್ನ ಉಳಿಸುವಂತಹ ವ್ಯಕ್ತಿಗಳು ಬೇರೆ ಯಾರೂ ಇಲ್ಲ, ದೇವರೊಬ್ಬನೇ. ಇನ್ನು ಅವ್ಯಯ. ವ್ಯಯ ಅಂದ್ರೆ ಗುಣಾದಿಗಳಿಂದ ನಾಶ. ಕೆಲವು ದಿವಸ ಗುಣ ಇರುತ್ತೆ, ಆಮೇಲೆ ಗುಣ ಇರೋದಿಲ್ಲ, ಹಂಗೇನಿಲ್ಲ. ಗುಣಾದಿಗಳಿಂದ ನಾಶ ಇಲ್ಲೇ ಇಲ್ಲ ದೇವರಿಗೆ. ಹೀಗಾಗಿ ದೇವರನ್ನ ಅವ್ಯಯ, ವ್ಯಯ ಅಂದ್ರೆ ನಾಶ, ಗುಣಾದಿಗಳಿಂದ ನಾಶ ಅಂದ್ರೆ ಗುಣಾದಿಗಳ ನಾಶ, ಇದೇನು ದೇವರಿಗಿಲ್ಲ. ಆದ್ದರಿಂದ ಭಗವಂತನಿಗೆ ಅವ್ಯಯ ಅಂತ ಕರೀತಾರೆ. ಒಟ್ಟಿಗೆ ಈ ಮಂತ್ರಾರ್ಥ ಏನಾಯ್ತು? ವಾಸುದೇವಾದಿ ರೂಪಗಳ ಅನಂತರ ಪ್ರಣವ ಪ್ರತಿಪಾದ್ಯ ವಿಶ್ವಾದಿ ರೂಪಗಳು ಇವೆ.
ಆ ರೂಪ ಇದು ಗುಣಪೂರ್ಣವಾಗಿದೆ. ಆ ವಿಶ್ವಾದಿ ರೂಪಗಳು ಅಪೂರ್ವವಾಗಿದೆ, ಅಂದ್ರೆ ಕಾರಣರಹಿತವಾಗಿದೆ, ಅನಂತರ ನಾಶರಹಿತವಾಗಿದೆ. ಅಬಾಹ್ಯ ಪರಮಾತ್ಮನನ್ನು ಬಿಟ್ಟು ಬ್ರಹ್ಮಾಂಡದ ಹೊರಗೆ ಯಾವುದೂ ಇಲ್ಲ. ಅನಪರಹ ಭಗವಂತನನ್ನು ಬಿಟ್ಟು ಸ್ಥಿತಿ ಕಾರಣರು ಯಾರೂ ಇಲ್ಲ. ಅವ್ಯಯ ಭಗವಂತ ಗುಣಾದಿಗಳ ನಾಶ ಉಳ್ಳವನಲ್ಲ ಹೇಳಿ ಸರ್ವಸ್ಯ ಪ್ರಣವೋಹಿ ಆದಿ ಮಧ್ಯಂ ಅಂತಸ್ತಥೈವ ಚ ಏವಂ ಹಿ ಪ್ರಣವಂ ಜ್ಞಾತ್ವಾ ವಿಷ್ಣುತೆ ತದನಂತರಂ. ಇಲ್ಲಿವರೆಗೆ ಏನ್ ಹೇಳಿದ್ರು? ಭಗವಂತನಿಗೆ ಯಾರು ಕಾರಣರಿಲ್ಲ, ಭಗವಂತನೇ ಇಡೀ ಪ್ರಪಂಚದೊಳಗೆ ಇದ್ದಾನೆ, ಭಗವಂತನೇ ಪ್ರಪಂಚದಿಂದ ಹೊರಗೆ ಇದ್ದಾನೆ, ಭಗವಂತನ ಗುಣಗಳಿಗೆ ನಾಶ ಇಲ್ಲ, ಭಗವಂತನನ್ನು ಬಿಟ್ಟು ಬೇರೆ ಯಾರು ಸ್ಥಿತಿಯನ್ನು ಮಾಡುವವರಿಲ್ಲ. ದೇವರೇ ಸ್ಥಿತಿಕರ್ತ, ದೇವರೇ ಸೃಷ್ಟಿಕರ್ತ. ದೇವರನ್ನು ಸೃಷ್ಟಿ ಮಾಡುವವರು ಯಾರಿಲ್ಲ, ದೇವರನ್ನ ಬದುಕಿಸುವವರು ಯಾರು ಇಲ್ಲ. ಎಲ್ಲ ಸ್ವತಂತ್ರವಾಗಿ ಭಗವಂತನೇ ಮಾಡಿಕೊಳ್ತಾನೆ ಅಂತ ಹೇಳಿ, ಇಷ್ಟೇ ಅಲ್ಲ, ನಮ್ಮನ್ನು ಸೃಷ್ಟಿ ಮಾಡುವವ ದೇವರು. ದೇವರನ್ನು ಸೃಷ್ಟಿ ಮಾಡುವವರು ಯಾರು ಇಲ್ಲ ಅಂತ ಅನ್ನೋದು ಒಂದಾದರೆ ಅವ ಅನಾದಿ ಸಿದ್ಧಾಯ್ತು. ನಮ್ಮನ್ನು ಸೃಷ್ಟಿ ಮಾಡುವವರು ಯಾರು? ದೇವರ ಬಗ್ಗೆ ಆಯ್ತು. ನಮ್ಮ ಬಗ್ಗೆ ಹೇಗೆ ಅಂತಂದ್ರೆ, ನಮ್ಮನ್ನು ಸೃಷ್ಟಿ ಮಾಡುವವನು ಭಗವಂತ. ದೇವರನ್ನ ಯಾರು ಸೃಷ್ಟಿ ಮಾಡೋದಿಲ್ಲ, ನಮ್ಮನ್ನ ದೇವರೇ ಸೃಷ್ಟಿ ಮಾಡ್ತಾನೆ ಎನ್ನುವ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವಸ್ಯ ಅಂದ್ರೆ ಎಲ್ಲಾ ಪ್ರಪಂಚ ಸಮಸ್ತ ಜಗತ್ತಿಗೆ ಪ್ರಣವೋಹಿ ಆದಿಹಿ. ಆದಿ ಅಂದ್ರೆ ಸೃಷ್ಟಿಕರ್ತ, ಕಾರಣ, ಅವನಿಂದಲೇ ನಾವು ಹುಟ್ಟಿದ್ದೇವೆ. ಪ್ರಣವೋಹಿ ಮಧ್ಯಮ ಪ್ರಣವನೇ. ಪ್ರಣವೋಹಿ ಮಧ್ಯ ಅಂದ್ರೆ ಸ್ಥಿತಿಕರ್ತ, ನಮ್ಮನ್ನು ಬದುಕಿಸುವವ ದೇವರೇ. ಪ್ರಣವೋಹಿ ಅಂತಹ ತಥೈವ, ಅದೇ ರೀತಿಯಾಗಿ ಪ್ರಣವೋಹಿ ಅಂತಹ, ನಮ್ಮ ದೇಹದ ನಾಶಕ್ಕೂ ದೇವರೇ ಕಾರಣ, ನಮ್ಮ ಹುಟ್ಟಿಗೂ ಅವನೇ ಕಾರಣ, ನಾವು ಬದುಕುವುದಕ್ಕೂ ಅವನೇ ಕಾರಣ, ನಮ್ಮ ದೇಹದ ನಾಶಕ್ಕೂ ಅವನೇ ಕಾರಣ. ಆದರೆ ದೇವರ ಹುಟ್ಟಿಗೆ ಯಾರೂ ಕಾರಣರಲ್ಲ, ದೇವರ ಬದುಕಲಿಕ್ಕೆ ಯಾರೂ ಕಾರಣರಲ್ಲ, ದೇವರ ದೇಹ ನಾಶ ಅಂತೂ ಇಲ್ಲವೇ ಇಲ್ಲ. ದೇವರ ಬಗ್ಗೆ ಹಾಗಾದ್ರೆ ನಮ್ಮ ಬಗ್ಗೆ ಹೀಗೆ. ಏವಂ ಹಿ ಪ್ರಣವಂ ಜ್ಞಾತ್ವಾ ವಿಷ್ಣುತೆ ತದನಂತರಂ. ಏವಂ ಹೀಗೆ ಪ್ರಣವನನ್ನ ತಿಳಿದುಕೊಂಡು, ಪ್ರಣವನನ್ನ ಯಾರು ತಿಳ್ಕೊಳ್ತಾರೆ ಅಂತವರು ತತ್ ಶಬ್ದದಿಂದ ಕರೆಸಿಕೊಳ್ಳಲ್ಪಡುವಂತಹ ಬ್ರಹ್ಮನನ್ನ ವಿಷ್ಣುತೆ ವಿಶೇಷವಾಗಿ ಹೊಂದುತ್ತಾರೆ. ಭಗವತ್ ಪ್ರಾಪ್ತಿಯೇ ಈ ಪ್ರಣವ ಮಂತ್ರದ ಅರ್ಥ ಚಿಂತನೆಗೆ ಫಲ. ಅರ್ಥ ಚಿಂತನೆಗಿಂತಲೂ ಅಕಾರಾದಿ ವರ್ಣಗಳ ಪ್ರತಿಪಾದ್ಯರ್ಯಾರು ಅಂತ ನಾವು ಚಿಂತನೆ ಮಾಡಿದ್ರೆ ಈ ಫಲ. ಹೀಗಾಗಿ ಪ್ರಣವದ ಉಪಾಸನೆ ಅತೀ ಶ್ರೇಷ್ಠವಾಗಿದೆ. ಪ್ರಣವಂ ಹಿ ಈಶ್ವರಂ ವಿದ್ಯಾತ್ ಸರ್ವಸ್ಯ ಹೃದಯೇ ಸ್ಥಿತಂ ಸರ್ವವ್ಯಾಪಿನ ಓಂಕಾರಂ ಮತ್ವಾ ಧೀರೋ ನ ಶೋಚತಿ. ಪ್ರಣವಂ ಹಿ ಈಶ್ವರಂ ವಿದ್ಯಾತ್. ಹಿಂದೆ ದೇವರೇ ಇಡೀ ಪ್ರಪಂಚದ ಒಳಗೆ ಇದ್ದಾನೆ ಅಂತ ಅನಂತರ ಶಬ್ದದಿಂದ, ಅಬಾಹ್ಯ ಶಬ್ದದಿಂದ ದೇವರೇ ಪ್ರಪಂಚದ ಹೊರಗಡೆ ಇದ್ದಾನೆ ಅಂತ ಹೇಳ್ತಾ ಇದ್ರು. ಈಗ ಅಷ್ಟೇ ಅಲ್ಲ, ಸ್ವಯಂ
ಸರ್ವ ಅಂತರ್ಬಹಿಶ್ಚ ದೇವರೇ ಇದ್ದಾನೆ. ಪ್ರಣವನ್ನ ಬಿಟ್ಟು ಬೇರೆ ಯಾರು ಹೊರಗಿಲ್ಲ, ಪ್ರಣವನನ್ನು ಬಿಟ್ಟು ಬೇರೆ ಯಾರು ಹೊರಗಿಲ್ಲ. ಈಗ ತಾನೇ ಎಲ್ಲ ಒಳಗೆ ಹೊರಗೆ ಇದ್ದಾನೆ ಅಂತ ನಾನು ಹೇಳ್ತೇನೆ. ಸರ್ವಸ್ಯ ಹೃದಯೇ ಸ್ಥಿತಂ ಪ್ರಣವಂ ಹಿ ಈಶ್ವರಂ ವಿದ್ಯಾ. ಎಲ್ಲರ ಹೃದಯದಲ್ಲಿ ಇದ್ದಾನೆ ಸ್ವಾಮಿ. ಎಲ್ಲರ ಹೃದಯದಲ್ಲಿ ಸಮಸ್ತ ಚೇತನರು, ದೈತ್ಯ ಇರಬಹುದು, ದೇವತೆ ಇರಬಹುದು, ಮನುಷ್ಯನಿರಬಹುದು, ಸಾತ್ವಿಕ ರಾಜಸ ತಾಮಸ ಯಾರೇ ಇರಬಹುದು, ಬದುಕಿದ್ದಾರೆ, ಓಡಾಡ್ತಾರೆ, ತಮ್ಮ ವ್ಯಾಪಾರವನ್ನು ತಾವು ಮಾಡ್ತಾರೆ ಅಂದ್ರೆ ದೇವರು ಒಳಗೆ ಇದ್ದಾನೆ. ಸರ್ವಸ್ಯ ಹೃದಯೇ ಸ್ಥಿತ. ಯಾರವನು? ಪ್ರಣವ ಅಂದ್ರೆ ಪ್ರಣವ ಪ್ರತಿಪಾದ್ಯವಾದಂತಹ ಆ 4 ರೂಪಗಳು ಇಲ್ಲಿ ಒಳಗೆ ಸನ್ನಿಹಿತವಾಗಿದೆ. ಹೃದಯದಲ್ಲಿ ಭಗವಂತ ಪ್ರಣವ ನಾಮಕನಾಗಿ, ಪ್ರಣವ ಪ್ರತಿಪಾದ್ಯನಾಗಿ ದೇವರು ಇದ್ದಾನೆ. ಇವನನ್ನ ಯಾರು ತಿಳಿದುಕೊಳ್ತಾರೆ? ಪ್ರಣವ ಪ್ರತಿಪಾದ್ಯನಾದ ಭಗವಂತನ ಉಪಾಸನೆ ಯಾರು ಮಾಡ್ತಾರೆ? ಸರ್ವವ್ಯಾಪಿನ ಓಂಕಾರಂ ಮತ್ವಾ ಧೀರೋ ನಶೋಚತೆ. ಈ ಸರ್ವತ್ರ ವ್ಯಾಪ್ತನಾದಂತಹ ಆ ಭಗವಂತನನ್ನ ಯಾರು ತಿಳಿತಾರೆ? ಸರ್ವರ ಹೃದಯದಲ್ಲಿ ಇರುವಂತಹ ಭಗವಂತನನ್ನ ಯಾರು ತಿಳಿತಾರೆ ಅಂತವರಿಗೆ ಏನೂ ದುಃಖ ಆಗುವುದಿಲ್ಲ ಅಂತ ನಾನು ಹೇಳ್ತಾರೆ. ಇಲ್ಲಿ ಸರ್ವಸ್ಯ ಹೃದಯೇ ಸ್ಥಿತಂ ಅಂತ ಹೇಳುವುದರಿಂದ ತುಂಬಾ ಅನುರೂಪದಲ್ಲಿ ಇದ್ದಾನೆ ಭಗವಂತ ಅಂತ ಹೇಳ್ತಾ ಇದ್ದ. ಸರ್ವವ್ಯಾಪಿಣಂ ಅಂತ ಹೇಳೋದ್ರಿಂದ ಮಹದ್ರೂಪವನ್ನು ಹೇಳ್ತಾ ಇದ್ದಾನೆ. ಒಬ್ಬನೇ ವ್ಯಕ್ತಿ ಅತೀ ಸಣ್ಣ, ಅವನೇ ಅತೀ ದೊಡ್ಡವ. ಇದು ಏಕಕಾಲಕ್ಕೆ ಒಬ್ಬನಿಗೇನೆ ಅನುತ್ವ, ಅವನಿಗೇನೆ ಮಹತ್ವ. ಇವನೇ ವ್ಯಕ್ತಿ ಸಣ್ಣವ, ಅವನೇ ದಪ್ಪ, ತೆಳ್ಳಗ ಅವನೇ ಇದ್ದಾನೆ, ಅವನೇ ಅತಿ ದಪ್ಪನು ಇದ್ದಾನೆ. ಹೇಗಾಗ್ಲಿಕ್ಕೆ ಸಾಧ್ಯ? ಒಂದು ತೆಳ್ಳಗಿರ್ಬೇಕು ಅಥವಾ ದಪ್ಪ ಇರಬೇಕು. ಹಾಗೆ ಅನುರೂಪನೂ ಅವನೇ, ಮಹದ್ರೂಪನೂ ಅವನೇ ಅಂತ ಅನ್ನೋದು ವಿರುದ್ಧ. ಒಬ್ಬನೇ ವ್ಯಕ್ತಿ ಹೇಗಾಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅದಕ್ಕಂತಾನೆ ಅವನು ಈಶ್ವರ, ಏನನ್ನೂ ಮಾಡಬಲ್ಲ, ಅಘಟಿತ ಘಟಕ ಶಕ್ತಿ ಸಂಪನ್ನ, ನಮ್ಮಿಂದ ಆಗದೇ ಇದ್ದದ್ದನ್ನು ಮಾಡಿ ತೋರಿಸುವವನೇ ಈಶ್ವರ. ನಾವು ಒಂದ ದಪ್ಪ ಇರಬೇಕು ಅಥವಾ ಸಣ್ಣಗಿರ್ಬೇಕು, ಎರಡೂ ಒಬ್ಬನಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತ ದಪ್ಪ ಸಣ್ಣ ಅಲ್ಲ, ಮಹತ್, ಅತಿ ಸೂಕ್ಷ್ಮ, ಅತಿ ಬೃಹದಾಕಾರ, ಎರಡೂ ಕೂಡ ಈ ಭಗವಂತನಿಗೆ ಇದೆ ಅಂತನ್ನುವುದು ಪ್ರಮಾಣ ಸಿದ್ಧ. ಯಾರೋ ನಾವು ದೇವರ ಮೇಲೆ ಅತಿ ಅಭಿಮಾನದಿಂದ ಹೇಳ್ತಕ್ಕಂತಹ ಮಾತಲ್ಲ. ಅನೋರಣೀಯಾನ್ ಮಹತೋ ಮಹೀಯಾನ್ ಎನ್ನುವಂತಹ ಶ್ರುತಿ ಹೇಳುತ್ತೆ. ಅಣುವಿಗಿಂತಲೂ ಅಣುವೊಳಗೆ ದೇವರು ಇರಬೇಕು ಅಂದ್ರೆ ಅಣುವಿಗಿಂತ ಅಣುವಾಗಬೇಕು. ಮಹತ್ತಿಗಿಂತಲೂ ಮಹತ್ತಾಗಿದ್ದಾನೆ ಭಗವಂತ ಅಂತನ್ನುವುದು ಶ್ರುತಿ ಸಿದ್ಧವಾದ ಕಾರಣ ಇದು ದೇವರಿಗೆ ಮಾತ್ರ ಸಾಧ್ಯವಾದಂತಹ ಅದ್ಭುತವಾದಂತಹ ಸಾಮರ್ಥ್ಯ. ಆದ್ದರಿಂದ ಎರಡೂ ದೇವರಲ್ಲಿ ಹೊಂದಾಣಿಕೆ ಆಗ್ತದೆ. ಅಣುತ್ವ ಮಹತ್ವ ಎರಡೂ ದೇವರಲ್ಲಿ ಹೊಂದುತ್ತದೆ. ಈ ಮಂತ್ರಾರ್ಥ ತಿಳ್ಕೊಳ್ಳೋಣ. ಎಲ್ಲರ ಹೃದಯದಲ್ಲಿ ಇರುವ ಸರ್ವಸ್ಯ ಹೃದಯ ಸ್ಥಿತಂ, ಎಲ್ಲರ ಹೃದಯದಲ್ಲಿರ್ತಕ್ಕಂಥವನನ್ನ
ಯಾರವನು? ಪ್ರಣವಂ, ಪ್ರಣವನಾಮಕ ಅಂದ್ರೆ ಪ್ರಣವ ಪ್ರತಿಪಾದ್ಯರಾದಂತಹ ವಿಶ್ವ ತೈಜಸ ಪ್ರಾಜ್ಞರು ದೇವರು ಈ ರೂಪದಲ್ಲಿ ಭಗವಂತ ನಮ್ಮ ಹೃದಯದಲ್ಲಿ ಇದ್ದಾನೆ. ಅವನನ್ನ ಈಶ್ವರ ಅಂತ ತಿಳಿದುಕೊಳ್ಳಿ. ಅನಂತ ಸಾಮರ್ಥ್ಯ, ಅಘಟಿತ ಘಟಕ ಸಾಮರ್ಥ್ಯ ಇದೆ. ಅವನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಹೀಗೆ ಯಾರು ಮತ್ವ ತಿಳಿದುಕೊಳ್ತಾರೆ ಅಂತವರು, ಅಂತಹ ಧೀರ ಜ್ಞಾನಿ ಅಧಿಕಾರಿ ನಶೋಚತಿ ಎಂದು ದುಃಖ ಪಡುವುದಿಲ್ಲ. ದೇವರು ಅವರ ದುಃಖವನ್ನು ಪರಿಹಾರ ಮಾಡ್ತಾನೆ, ಅದರಿಂದ ದುಃಖ ಪಡುವ ಕಾರಣ ಇಲ್ಲ. ಇನ್ನು ಈ ಉಪನಿಷತ್ತಿನ ಕೊನೆಯ ಮಂತ್ರ, ಅಮಾತ್ರೋ ಅನಂತ ಮಾತ್ರಶ್ಚ ದ್ವೈತಸ್ಯ ಉಪಶಮ ಶಿವಃ ಓಂಕಾರಃ ವಿದಿತೋ ಯೇನ ಸ ಮುನಿಃ ನೇತರೋ ಜನಃ, ಸ ಮುನಿಃ ನೇತರೋ ಜನಃ. ಅಮಾತ್ರಃ, ಮಾತ್ರ ಅಂದ್ರೆ ಅಂಶ, ಅಮಾತ್ರ ಅಂದ್ರೆ ಅಂಶ ಇಲ್ಲ ಅಂತ ಅರ್ಥ ಅಲ್ಲ. ಅಂಶ ಇದೆ ಅಂಶ ಇಲ್ಲ ಅದು ಹೇಗೆ ಸಾಧ್ಯ ಇಲ್ಲ. ಅದಕ್ಕೆ ಅಮಾತ್ರ ಅಂದ್ರೆ ತನ್ನಿಂದ ಭಿನ್ನವಾದ ಅಂಶ ಇಲ್ಲ. ತಾನೇ ಅನೇಕ ರೂಪಗಳನ್ನು ತಾಳ್ತಾನೆ ದೇವರು. ದೇವರೇ ವಿಶ್ವಾದಿ ರೂಪಗಳಿಂದ ಇದ್ದಾನೆ ಹೊರತು ವಿಶ್ವ ಅತ್ಯಂತ ಭಿನ್ನ, ತೈಜಸ ಬೇರೆ, ತುರಿಯ ಬೇರೆ, ಪ್ರಾಜ್ಞೆ ಬೇರೆ, ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ, ಭಿನ್ನ ಭಿನ್ನ ಅಂಶಗಳು ಅಂತಲ್ಲ. ಅಮಾತ್ರ ಭಿನ್ನವಾದ ಅಂಶ ಇಲ್ಲದೆ ಇದ್ದವ. ಹಾಗಾದ್ರೆ ಹೇಗೆ? ಅನಂತ ಮಾತ್ರ, ಅನಂತ ಅಂಶಗಳಿದೆ, ಅನಂತ ರೂಪಗಳು, ವಿಶ್ವಾದಿ ರೂಪಗಳು, ಅಜಾದಿ ರೂಪಗಳು, ವೃದ್ಧೋಲ್ಕಾದಿ ರೂಪಗಳು, ವ್ಯಾಪ್ತವಾದ ರೂಪ, ಅನಂತ ರೂಪ ದೇವರಿಗೆ. ಅದೆಲ್ಲ ಅನಂತ ಅಂಶ ಇದೆ. ಆದರೆ ಯಾವ ಅಂಶಕ್ಕೂ ಭೇದ ಇಲ್ಲ, ಎಲ್ಲ ಅಭಿನ್ನವಾದ ಅನಂತ ಅಂಶಗಳು. ಅಂಶಗಳು ಅನಂತ, ಆದರೆ ಆ ಅಂಶಗಳಲ್ಲಿ ಭೇದ ಸರ್ವಾತ್ಮನ ಇಲ್ಲ. ಮಾತ್ರ ಅನಂತ ಮಾತ್ರ. ದ್ವೈತಸ್ಯ ಉಪಶಮ, ದ್ವೈತ ಅಂದ್ರೆ ಮಿಥ್ಯಾಜ್ಞಾನ, ತಪ್ಪು ತಿಳುವಳಿಕೆ, ಅದರ ಉಪಶಮ. ಉಪಶಮ ಅಂತಂದ್ರೆ ಪರಿಹಾರ ಮಾಡ್ತಕ್ಕಂಥ ಮಿಥ್ಯಾಜ್ಞಾನವನ್ನು ಹೋಗಲಾಡಿಸ್ತಾನೆ ದೇವರು, ಓಡಿಸ್ತಾನೆ. ಮತ್ತೆ ಶಿವ ನಿರ್ದುಃಖ ಸುಖಪೂರ್ಣ, ಏನೂ ದೇವರಿಗೆ ದುಃಖ ಇಲ್ಲ, ಪೂರ್ಣ ಸುಖ ಇದೆ, ನಿರ್ದುಃಖ ಸುಖಪೂರ್ಣನಾಗಿದ್ದಾನೆ. ಓಂಕಾರ, ಇಂತಹ ಭಗವಂತ ಓಂ ಎಂಬುದಾಗಿ ಕರೆಸಿಕೊಳ್ಳಲ್ಪಡುವಂತಹ ಈ ವಿಶ್ವಾದಿ 4 ರೂಪಗಳು ಇಂಥದ್ದಾಗಿದೆ. ಭಿನ್ನವಾದ ಅಂಶ ಇಲ್ಲ, ಅನಂತ ಅಂಶಗಳು, ಮಿಥ್ಯಾಜ್ಞಾನವನ್ನು ನಾಶ ಮಾಡುತ್ತದೆ ಮತ್ತು ನಿರ್ದುಃಖವಾಗಿದೆ, ಪೂರ್ಣ ಸುಖ, ಏನೂ ದುಃಖವಿಲ್ಲ, ಅನಂತ ಸುಖಗಳಿದೆ. ಇಂಥದ್ದು ಓಂ ಎಂಬುದಾಗಿ ಕರೆಸಿಕೊಳ್ಳಲ್ಪಡುವಂತಹ ವಿಶ್ವಾದಿ 4 ರೂಪಗಳು ಎಂಬುದಾಗಿ ಏನ ವಿದಿತ, ಯಾವ ಅಧಿಕಾರಿಯಿಂದ ತಿಳಿಯಲ್ಪಡ್ತಾ ಇದೆ, ಸಹ ಅವನು ಮುನಿಹಿ ಇತರಹ ಜನಃ, ಅವನನ್ನೇ ಮುನಿ ಅಂದರೆ ಅಪರೋಕ್ಷ ಜ್ಞಾನಿ, ಅವನೇ ಅಪರೋಕ್ಷ ಜ್ಞಾನಿ ಆಗ್ತಾನೆ. ಇತರಹ ಜನಃ, ಹೀಗೆ ಯಾರು ತಿಳಿಯುವುದಿಲ್ಲ ಅಂತವರಿಗೆ ಅಪರೋಕ್ಷ ಜ್ಞಾನ ಇಲ್ಲ, ಅಪರೋಕ್ಷ ಜ್ಞಾನ ಆಗುವುದಿಲ್ಲ. ಇತರಹ ಜನಃ, ಉಳಿದವರು ಅಪರೋಕ್ಷ ಜ್ಞಾನಿಗಳು ಆಗುವುದಿಲ್ಲ ಅಂತ ಹೇಳಿ ಆದರದಿಂದ ದ್ವಿರುಕ್ತಿ ಹೇಳ್ತಾ ಇದ್ದಾರೆ. ಒಂದು ಅವಧಾರಣ ಅಂತನ್ನೋದು ಇವನೇ ಅಪರೋಕ್ಷ ಜ್ಞಾನಿ. ಯಾರು ಓಂಕಾರವನ್ನು ತಿಳಿಯುವುದಿಲ್ಲ ಅವರು ಅಪರೋಕ್ಷ ಜ್ಞಾನಿಗಳು ಆಗುವುದಿಲ್ಲ ಎಂಬುದಾಗಿ ಉಪನಿಷತ್ತು ಅದ್ಭುತವಾಗಿ ಓಂಕಾರದ ಮಹಿಮೆಯನ್ನು ಹೇಳ್ತಾ ಇದೆ. ಅಮಾತ್ರ, ಮತ್ತೊಮ್ಮೆ ತಿಳ್ಕೊಳ್ಳೋಣ ಅರ್ಥ. ಅಮಾತ್ರ ಅಂದ್ರೆ ಭಿನ್ನವಾದ ಅಂಶ ಇಲ್ಲ,
ಅನಂತ ಮಾತ್ರ ಅಂದ್ರೆ ಅನಂತವಾದ ಅಂಶಗಳು ಇದೆ. ಆದ್ರೆ ಒಂದು ಅಂಶಕ್ಕೂ ಮತ್ತೊಂದು ಅಂಶಕ್ಕೂ ಸರ್ವಾತ್ಮನ ಭೇದ ಇಲ್ಲ. ದ್ವೈತಸ್ಯ ಉಪಶಮಃ ಮಿಥ್ಯಾಜ್ಞಾನದ ನಾಶವನ್ನು ಮಾಡ್ತಾನೆ. ಶಿವ ಅನಂತ ಸುಖ, ಏನೂ ದುಃಖ ಇಲ್ಲ. ಇಂತಹ ಭಗವಂತನನ್ನ ಯಾರಿಂದ ತಿಳಿಯಲ್ಪಡ್ತಾನೆ? ಭಗವಂತನು ಓಂಕಾರ ಪ್ರತಿಪಾದ್ಯನಾದ ಭಗವಂತ ಏನ ವಿದಿತಃ ಓಂಕಾರ, ಯಾರಿಂದ ಹೀಗೆ ತಿಳಿಯಲ್ಪಡ್ತದೆಯೋ ಸಹ ಮುನಿ, ಅವನು ಅಪರೋಕ್ಷ ಜ್ಞಾನಿ ಆಗ್ತಾನೆ. ನ ಇತರಃ ಜನಃ ಸಹ ಮುನಿ ನ ಇತರಃ ಜನಃ, ಗುರುವಿನ ಬಿಟ್ಟು ಬೇರೆ ಯಾರು ಅಪರೋಕ್ಷ ಜ್ಞಾನಿ ಆಗುವುದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇಷ್ಟೆಲ್ಲ ಮಂತ್ರದ ಅರ್ಥವನ್ನ ಭಾಷ್ಯ ರೂಪದಲ್ಲಿ ಮಾಡಿಕೊಟ್ಟಂತಹ ಶ್ರೀಮದಾಚಾರ್ಯರು ಅಂತ್ಯ ಮಂಗಳಾಚರಣೆಯನ್ನು ಮಾಡ್ತಾ ಇದ್ದಾರೆ. ಏಕೋಪಿ ನಿರ್ವಿಶೇಷೋಪಿ ಚತುರ್ಧ ವ್ಯವಹಾರ ಭಾಗ್ ಯಸ್ತಂ ವಂದೇ ಚಿದಾತ್ಮಾನಂ ವಿಷ್ಣುಂ ವಿಶ್ವಾದಿ ರೂಪಿಣಂ. ಭಗವಂತ ಏಕೋಪಿ ಸರ್ವೋತ್ತಮ, ಏಕ ಅಂದ್ರೆ ಇಂದ್ರ ಮತ್ತು ಅರ್ಜುನರಲ್ಲಿ ಯಾವ ರೀತಿಯಾಗಿ ವಿಶೇಷ ಇದೆ ಆ ತರಹ ವಿಶೇಷ ಭಗವಂತನಲ್ಲಿ ಇಲ್ಲ. ಏಕನಾಗಿದ್ದಾನೆ, ಯಾವ ವಿಶೇಷವೂ ದೇವರಲ್ಲಿ ಇಲ್ಲ. ಆದರೆ ಚತುರ್ಧ ವ್ಯವಹಾರ ಭಾಗ್, ವಿಶ್ವ ತೇಜಸ ಪ್ರಾಜ್ಞ ತುರಿಯ ಎಂಬುದಾಗಿ ವ್ಯವಹರಿಸಲ್ಪಡ್ತಾನೆ. ಒಬ್ಬನೇ ಒಬ್ಬನನ್ನು ನಾಲ್ಕು ಹೆಸರಿನಿಂದ ಕರೆಯುವುದು ಹೇಗೆ, ನಾಲ್ಕು ರೂಪಗಳು ಇರುವುದು ಹೇಗೆ ಅಂತಂದ್ರೆ ವಿಶೇಷ ಬಲಾತ್ ವ್ಯವಹಾರ ಮಾಡ್ತೇವೆ. ಅಂತಹ ಭಗವಂತ ಯಾವ ಇಂತಹ ಭಗವಂತ ಇದ್ದಾನಲ್ಲ, ತಂ ವಂದೇ ಚಿದಾತ್ಮಾನಂ ವಿಷ್ಣುಂ ವಿಶ್ವಾದಿ ರೂಪಿಣಂ, ಅಂತಹ ವಿಶ್ವಾದಿ ರೂಪಗಳನ್ನು ಪಡೆದಂತಹ ಚಿದಾತ್ಮಾನ ಜ್ಞಾನಾನಂದ ಸ್ವರೂಪನಾಗಿರ್ತಕ್ಕಂತಹ ಭಗವಂತನನ್ನ ಒಂದೇ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ, ಸ್ತೋತ್ರವನ್ನು ಮಾಡುತ್ತೇನೆ ಅಂತ ಹೇಳಿ ಶ್ರೀಮದಾಚಾರ್ಯರು ಅಂತ್ಯ ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಹೀಗೆ ಈ ಸಮಗ್ರ ಉಪನಿಷತ್ತು ವಿಶ್ವ ತೈಜಸ ಪ್ರಾಜ್ಞ ತುರಿಯ ಎಂಬಂತಹ ನಾಲ್ಕು ರೂಪಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿ, ಈ ತರಹ ಉಪಾಸನೆ ಮಾಡುವವರಿಗೆ ಅದ್ಭುತವಾದ ಮೋಕ್ಷಾದಿ ಫಲಗಳನ್ನು ಭಗವಂತ ಕೊಡ್ತಾನೆ. ಸಂಸಾರದಲ್ಲಿ ಭಯಾದಿಗಳನ್ನು ಪರಿಹಾರ ಮಾಡ್ತಾನೆ, ಅಪೇಕ್ಷಿತವಾದದ್ದನ್ನು ಕೊಡುತ್ತಾನೆ, ದುಃಖ ನಿವೃತ್ತಿ ಮಾಡುತ್ತಾನೆ. ಹೀಗೆ ಆ ವಿಶ್ವಾದಿ ನಾಲ್ಕು ರೂಪಗಳ ಚಿಂತನೆಯೂ ಅತ್ಯಂತ ಅವಶ್ಯಕ. ಅದನ್ನ ಮಾಡುವವರಿಗೂ ಕೂಡ ವಿಶೇಷ ಫಲ. ಇವುಗಳನ್ನ ಈ ಉಪನಿಷತ್ತು ಅದ್ಭುತವಾಗಿ ನಮಗೆ ತಿಳಿಸಿಕೊಟ್ಟದೆ. ಅದರ ಜ್ಞಾನವನ್ನು ಮಾಡಿಸುವುದಕ್ಕಾಗಿ ಶ್ರೀಮದಾಚಾರ್ಯರ ಒಂದು ಅನಂತ ಉಪಕಾರವನ್ನು ಮಾಡುವ ಆಚಾರ್ಯರ ಭಾಷ್ಯ, ಅದರ ಅರ್ಥ ಜ್ಞಾನವನ್ನು ಮಾಡಿಸಿಕೊಡುವಂತಹ ಟೀಕಾ ಟಿಪ್ಪಣಿಕಾರರ ಒಂದು ಅನುಗ್ರಹ, ಎಲ್ಲ ಕಾರಣದಿಂದಾಗಿ ಆ ಶ್ರೀಮದಾಚಾರ್ಯರ ಉಪನಿಷತ್ತಿನ ಭಾಷ್ಯ ಹಾಗೂ ಇವುಗಳ ಜ್ಞಾನ ಅಂತ ಒಂದು ಆಗಿದೆ. ಅನೇಕ ಟಿಪ್ಪಣಿಕಾರರ ಉಪಕಾರ ಇಲ್ಲದಿದ್ರೆ ಸಾಧ್ಯ ಇಲ್ಲ. ವ್ಯಾಸತೀರ್ಥರು, ಶ್ರೀನಿವಾಸ ತೀರ್ಥರು, ರಾಘವೇಂದ್ರ ಸ್ವಾಮಿಗಳವರು, ವಾದಿರಾಜ ಸ್ವಾಮಿಗಳವರು, ಇನ್ನು ಅನೇಕ ಟಿಪ್ಪಣಿಕಾರರು, ಇವರೆಲ್ಲರ ಒಂದು ಪರಮಾನುಗ್ರಹ, ಪರಮ ಉಪಕಾರ. ಇದರಿಂದ ನಾವು ಈ ಮಂತ್ರವನ್ನ ತಿಳಿಯುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ, ಮಂತ್ರಾರ್ಥ ತಿಳಿಯುವ ಪ್ರಯತ್ನ. ಇದರಿಂದ ಏನಾದರೂ ಪುಣ್ಯ ಬಂದಿತ್ತು ಅಂತಾದರೆ ಗುರುಗಳ ಅಂತರ್ಗತನಾದ ಪರಮಾತ್ಮನಿಗೆ ಅದೆಲ್ಲವನ್ನ ಸಮರ್ಪಣೆ ಮಾಡೋಣ. ಇದರಿಂದ ಭಗವಂತ ವಿಶೇಷವಾಗಿ ಜ್ಞಾನವನ್ನು ಕೊಡಲಿ. ಮತ್ತಷ್ಟು ಶ್ರೀಮದಾಚಾರ್ಯರ ಗ್ರಂಥಗಳನ್ನ
ನಿರಂತರ ಅಧ್ಯಯನ ಮಾಡುವಂತಹ ಸೌಭಾಗ್ಯ ನಮಗೂ ನಿಮಗೂ ಭಗವಂತ ವಿಶೇಷವಾಗಿ ಕರುಣಿಸಲು ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಪುಣ್ಯವನ್ನ ಪರಮಾತ್ಮನ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ವಕ್ತೃತಾ ಪೂಜಾ ತತ್ಪ್ರಸಾದೇನ ನಾಣ್ಯತಾ ತದ್ಭಕ್ತಿಸ್ತತ್ಪರಂ ಮತ್ಸಂ ಪ್ರಸಾದಪರಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋಸ್ತೃಸ್ತು ತೃಪ್ತಿಕರಃ ಸದಾ ಸರ್ವಗುಣಸಂಪೂರ್ಣಃ ಸರ್ವದೋಷವಿಮುಕ್ತಃ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಯ ಶ್ರೀಕೃಷ್ಣಾರ್ಪಣಮಸ್ತು. ವಿಷ್ಣು